ಪರಮಾತ್ಮನ ಸತ್ಯವಾದ ನೆನಪು. ಯಾರು ತಮ್ಮ ದೃಷ್ಟಿಯಿಂದಲೇ ಮತ್ತೊಬ್ಬರನ್ನು ಶಾಂತಗೊಳಿಸುತ್ತಾರೆ ಅವರೇ ಯೋಗಿಯಾಗಿದ್ದಾರೆ, ತಪಸ್ವಿಯಾಗಿದ್ದಾರೆ. ಇದು ಸಹ ಶಕ್ತಿಯಾಗಿದೆ. ಒಮ್ಮೆಲೇ ನಿಶ್ಶಬ್ದ ಆಗುತ್ತಾರೆ. ಯಾವಾಗ ಅಶರೀರಿ ಆಗುತ್ತೀರಿ ಅಥವಾ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಿ ಮತ್ತು ಪರಮಾತ್ಮನ ನೆನಪಿನಲ್ಲಿ ಅಥವಾ ಯೋಗದಲ್ಲಿ ಇರುತ್ತೀರಿ, ಇದೇ ಸತ್ಯ ನೆನಪಾಗಿದೆ. ಬುದ್ಧಿಯೋಗವು ಬೇರೆಲ್ಲಿಯೂ ಹೋಗಬಾರದು. ಆಗ ನಿಶ್ಶಬ್ದವಾಗಿ ಬಿಡುತ್ತದೆ. ನೀವು ಅಶರೀರಿಯಾಗಿ ಬಿಡುತ್ತೀರಿ ಅಥವಾ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ ಮತ್ತು ಪರಮಾತ್ಮನ ನೆನಪಿನಲ್ಲಿರುತ್ತೀರಿ. ಇದು ಸತ್ಯವಾದ ನೆನಪಾಗಿದೆ.